ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮ್ಮ ಪ್ರಾಣಗಳನ್ನು ಸರ್ವಾತ್ಮನ ನಿಯಂತ್ರಿಸ್ತಾ ಇರ್ತಕ್ಕಂತಹ ಓ ಭಗವಂತ ಶ್ರೀಮನ್ನಾರಾಯಣ ನಿನಗೆ ನಮಸ್ಕಾರ. ತಾನು ಕಂಡ ಸತ್ಯ, ತಾನು ಪಡೆದದರ ಫಲ ಭಗವಂತನ ಸಾಕ್ಷಾತ್ಕಾರ, ಆ ಹಿನ್ನೆಲೆಯಲ್ಲಿ ತನ್ನ ಪ್ರಯತ್ನ ಎಷ್ಟು, ಅದರ ಹಿಂದೆ ಭಗವಂತ ಅನುಗ್ರಹ ಎಷ್ಟು ಅನ್ನೋದನ್ನು ಅನುಭವಿಸಿ ತನ್ನ ಸರ್ವ ಪ್ರಾಣಗಳಿಗೂ ಕೂಡ ಪ್ರೇರಕನಾಗಿ ನಿಂತಹ ಭಗವಂತ ನಿನಗೆ ನಮಸ್ಕಾರ ಅಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಭಗವಂತ ಪ್ರಕಟನಾದ. ಗಾಬರಿಯಲ್ಲಿ ಮಾತೇ ನಿಂತು ಹೋಗಿತ್ತು. ದೇವರ ಜೊತೆಗೆ ಏನು ನಿವೇದಿಸಿಕೊಳ್ಳಬೇಕು, ಆದರೆ ಮಾತೇ ನಿಂತು ಹೋಗಿತ್ತು. ಭಗವಂತ ಆ ಮಗುವಿನ ಪರಿಸ್ಥಿತಿಯನ್ನು ಅರಿತು ತನ್ನ ಕೈಯಿದ್ದ ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಮಾತು ಹೊರಬೀಳಿ ಪ್ರಾರಂಭ ಆಯಿತು. ಹೊರಬಿದ್ದ ಮಾತು ನಾವು ನೀವು ಆಡುವಂತಹ ಮಾತು ಆಗಿರಲಿಲ್ಲ, ಅದು ಭಗವಂತನ ಸ್ತೋತ್ರವೇ ಆಗಿತ್ತು. ತನ್ನ ಅನುಭವದ ಹಿನ್ನೆಲೆಯಲ್ಲಿ ಮಾಡಿದಂತಹ ಆಡಿದ ಮಾತು, ಭಗವಂತ ನನ್ನ ವಾಗಿಂದ್ರಿಯ ಸುತ್ತವಾಗಿ ಹೋಗಿತ್ತು. ಭಗವಂತ ನೀನು ಒಳಗೆ ಪ್ರವೇಶ ಮಾಡಿ ಅದಕ್ಕೆ ಪ್ರೇರಣೆ ನೀಡಿದ್ದರಿಂದಾಗಿ, ಚೈತನ್ಯ ಕೊಟ್ಟದ್ದರಿಂದಾಗಿ ಮಾತು ಇವತ್ತು ಹೊರಬೀಳ್ತಾ ಇದೆ. ಮಾತೊಂದೇ ಅಲ್ಲ, ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇವತ್ತು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದ್ರೆ ಭಗವಂತ ಒಳಗೆ ನೀನು ನಿಂತು ಪ್ರೇರಣೆ ನೀಡಿದ್ದರಿಂದಾಗಿ. ಅಂತಹ ನಿನಗೆ ನಮಸ್ಕಾರ. ನಾವೆಲ್ಲ ನಾ ಮಾಡಿದೆ, ನಾ ನೋಡಿದೆ, ನಾ ಓಡಿದೆ, ನಾ ಕೇಳಿದೆ ಮಾಡೋ ಕೆಲಸದಲ್ಲೆಲ್ಲ ನಾನು 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 ಅನ್ನುವ ಅನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಒಂದು ದಿವಸ ಅರಿವಾಗುವುದು. ಕೇಳಬೇಕು ಅಂತಿರತ್ತೆ, ಏನು ಕೇಳೋದೇ ಇಲ್ಲ. ನೋಡ್ಬೇಕು ಅಂತಿರತ್ತೆ, ಎಷ್ಟು ಪ್ರಯತ್ನ ಪಟ್ಟರು ಕಾಣೋದೇ ಇಲ್ಲ. ಎದ್ದು ಊರೆಲ್ಲ ಓಡಾಡಬೇಕು ಅಂತಿರುತ್ತೆ, ಕಾಲು ಹೇಳೋದೇ ಇಲ್ಲ. ಒಂದು ಕಡೆ ಹೀಗಾಗೋಯಿತು. ದೊಡ್ಡ ಭೋಜನಾಲಯ, ಎಲ್ಲರೂ ಕೂಡ ಕೂತಿದ್ದಾರೆ, ಎಲೆ ಹಾಕಾಗಿದೆ, ಅನ್ನ ಬಡಿಸಿ ಆಗಿದೆ, ಎಲ್ಲರೂ ತುತ್ತಿಯತಿ ಬಾಯಿಗಿಟ್ಕೊಳ್ತಾ ಇದ್ದಾರೆ. ಯಾಕೋ ಇವರಿಗೆ ಕೈಯೇ ಹಿಡಿದು ಕೇಳ್ತಾ ಇದೆ. ಊಟ ದೂಟಕ್ಕೆ ಅಂತ ಹೇಳಿಕೊಂಡು ಎಲೆ ಹಾಕಾಗಿದೆ, ಬಡಿಸಿ ಆಗಿದೆ, ಎಲ್ಲರೂ ಭೋಜನಕ್ಕೆ ಶುರು ಹಚ್ಚಿದ್ದಾರೆ. ಇವರು ಊಟ ಮಾಡಬೇಕು ಅಂತಂದ್ರೆ ಕೈಯೇ ಕೇಳ್ತಾ ಇದೆ. ಇಂಥ ಹೊತ್ತಿಗೆ ನಮಗರಿವಾಗುವುದು, ಈ ಶರೀರದ ಮೇಲೆ, ಈ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಇಲ್ಲ. ಎಲ್ಲ ಸರಿಯಾಗಿದ್ದಾಗ ನಾನು 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 ಯಾವುದೋ ಒಂದು ಕೈ ಕೊಟ್ಟು ಅಂತಂದ್ರೆ ಅವಾಗ ನಮ್ಮ ಅರಿವಾಗೋದು, ಅರೆ ನಾ ಅಲ್ಲ, ಇನ್ನೊಬ್ಬ ಯಾರೋ ಇದ್ದ. ಅವನು ಯಾರು? ಋಷಿ ಮುನಿಗಳು ನಾವು ತೋರಿಸಿಕೊಟ್ಟಂತಹ ತತ್ವ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀ ಚತುರ್ಥ್ಯರ್ಥಂ ಕರಿಷೇ ಕರ್ಮಚಾಖಿಲಂ. ನಮ್ಮ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತಂದ್ರೆ ಆಯಾಯ ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳು ಅಂತಿದ್ದಾರೆ. ಇವೆಲ್ಲ ಜಡವಾದದ್ದು. ಶರೀರವೇ ಜಡವಾದ ಶರೀರ, ಅದರೊಳಗಿರುವ ತತ್ವಗಳು ಕೂಡ ಅವು ಹಾಗೆ ಇರ್ತಾರೆ. ಆ ತತ್ವಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ನಾವು ಬಯಸಿದಾಗ ಅವರು ಪ್ರವೃತ್ತರಾಗಬೇಕು. ಅವರು ಸ್ವತಂತ್ರರಲ್ಲ, ಅವರೊಳಗೆ ಪ್ರಾಣ ದೇವರು. ಅವರು ಪ್ರವೃತ್ತರಾಗಿ ನಿಯಮನ ಮಾಡಿದ್ರು ಅಂತಂದ್ರೆ ಇಂದ್ರಾಭಿಮಾನ ದೇವತೆಗಳು ಪ್ರವೃತ್ತರಾಗ್ತಾರೆ. ನಮ್ಮ ಸಂಕಲ್ಪವು ಸೇರಿತು ಅಂತಂದ್ರೆ ಕೆಲಸ ಆಗುತ್ತೆ. ಪ್ರಾಣದೇವರು ಸ್ವತಂತ್ರರಲ್ಲ, ಅವರೊಳಗೆ ಮಹಾವಿಷ್ಣು ಪ್ರಾಣಸ್ಯ ಪ್ರಾಣ, ಭಗವಂತನಿಂದ ಪ್ರೇರಿತರಾದ ಪ್ರಾಣದೇವರು ಇಂದ್ರಾಭಿಮಾನ ದೇವತೆಗಳಿಗೆ
ಪ್ರೇರಣೆ ನೀಡಿದ್ರು ಅಂತಂದ್ರೆ ಅವರು ಪ್ರವೃತ್ತರಾದ್ರೆ ನಮ್ಮ ಸಂಕಲ್ಪದ ಜೊತೆ ಸೇರಿದ್ದು ನೋಡೋದು, ಮಾಡೋದು, ಓಡೋದು ಇದೆಲ್ಲ ಒಳಗಾಗಿರುವ ಆಗ್ತಾ ಇರುವ ಪ್ರಕ್ರಿಯೆ ನಮಗೆ ಹೊರಗೆ ತಿಳಿತಾ ಇಲ್ಲ. ನಾವು ಮಾಡಿದೆವು ಅನ್ಕೋತೇವೆ. ಗಾಳಿ ಬೇಕು, ದೀಪ ಬೇಕು. ಸ್ವಿಚ್ ಆನ್ ಮಾಡಿದ್ರೆ ಗಾಳಿ ಬರುತ್ತೆ, ದೀಪ ಬರುತ್ತೆ. ಮಗು ನೋಡತ್ತೆ, ಓಹ್ ಗಾಳಿ ಬೇಕು ಅಂತಂದ್ರೆ ಮೇಲೊಂದು ಫ್ಯಾನ್ ಅಂಟಿಸಬೇಕು, ಗೋಡೆಯನ್ನು ಸ್ವಿಚ್ ಅಂಟಿಸಬೇಕು. ಸ್ವಿಚ್ ಆನ್ ಮಾಡಿದ್ರು ಅಂತಂದ್ರೆ ಫ್ಯಾನ್ ತಿರುಗತ್ತೋ, ಕನೆಕ್ಷನ್ ಇಲ್ಲ, ತಿರುಗತ್ತೋ ಇಲ್ಲ. ಸರಿ, ಕನೆಕ್ಟ್ ಮಾಡೋಣ, ಆಗತ್ತೋ ಇಲ್ಲ. ಅಲ್ಲಿಂದ ಮೇನ್ ಸ್ವಿಚ್ಗೆ ಕನೆಕ್ಟ್ ಆಗಬೇಕು. ಮುಗೀತೋ ಇಲ್ಲ, ಅಲ್ಲಿಂದ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಬೇಕು. ಮುಗೀತೋ ಬೆಳೆದ್ರೆ ಇಲ್ಲ, ಎಲ್ಲಿಂದ ಪವರ್ ಜನರೇಟ್ ಆಗತ್ತಲ್ಲ ಅಲ್ಲಿಂದ ಸಪ್ಲೈ ಕನೆಕ್ಷನ್ ಬೇಕು. ಈ ಹೊತ್ತಿಗೆ ನಾವು ಸ್ವಿಚ್ ಆನ್ ಮಾಡಿದೆವು, ಫ್ಯಾನ್ ತಿರುಗತ್ತೆ, ದೀಪ ಬೆಳಗತ್ತೆ. ನಡುವೆ ಒಂದೇ ಒಂದು ಲಿಂಕ್ ಕನೆಕ್ಷನ್ ತಪ್ಪಿತು ಅಂತಂದ್ರೂ ಕೂಡ ನಾವು ಏನ್ ಮಾಡಿದ್ರು ಹಿಂದೆಲ್ಲ ವೈರಿಂಗ್ ಎಲ್ಲ ಹೊರ ಕಾಣ್ತಾ ಇತ್ತು, ಇವಾಗ ಯಾವುದು ಕಾಣೋದಿಲ್ಲ, ಎಲ್ಲ ಒಳ್ಳೆ ಕನಸಿಲ್ಲ. ಮಗುವೊಂದು ಹೀಗೆ ಅಂದುಕೊಂಡ್ರೆ ಎಷ್ಟೋ ಈ ಪ್ರಾಣಾಯಾಮ ಅಂದ್ರೆ ಏನು? ಆಯಾಮ. ಚೇಷ್ಟಾಯಾಮ ಧಾತು, ಒಂದು ಯಾವುದೇ ಪ್ರವೃತ್ತಿ ಉಪಸರ್ಗ, ಅದರಲ್ಲಿ ವಿಶೇಷವಾದ ಪ್ರಯತ್ನ. ಆಯಾಮ, ಅವುಗಳನ್ನು ಚೆನ್ನಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ. ಯಾರು? ನಾವು ಇಲ್ಲ. ಪ್ರಾಣ ದೇವರಿಗೆ ಆ ಪ್ರಾಣ ಎಂಬ ಹೆಸರೇ ಅದಕ್ಕೋಸ್ಕರ. ನಮ್ಮೆಲ್ಲರೊಳಗೆ ನಿಂತುಕೊಂಡು ನಮ್ಮಿಂದ ನಾನಾ ಬಗೆಯ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಅವರಿಗೆ ಪ್ರಾಣದೇವರು. ಆ ಭಗವಂತ ಪ್ರಾಣಸ್ಥೆ ಪ್ರಾಣ, ಅವನಿಗೂ ಕೂಡ ಚೇತಕರಾದವರೊಳಗೆ ಭಗವಂತ. ಪ್ರಾಣವಾಯು ದೇಹದೊಳಗೆ ಸಂಚರಿಸ್ತಾ ಇದ್ರೆ ನಮ್ಮ ಎಲ್ಲ ಚಟುವಟಿಕೆಗಳು ಅದು ನಿಂತಿತು, ಎಲ್ಲ ಸ್ತಬ್ಧ. ಪ್ರಾಣವಾಯುವನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಎಷ್ಟು ಹೊತ್ತು ಮಲ್ಕೊಂಡಿದ್ದಾಗ ಯಾರ ಕಂಟ್ರೋಲ್ ಅಲ್ಲಿದೆ? ಇದ್ದೇ ಇರುವಾಗ ಯಾರ ಕಂಟ್ರೋಲ್ ಅಲ್ಲಿದೆ? ಅದು ಹೋಗುತ್ತೋ ಬರುತ್ತೋ ಅನ್ನುವ ಎಚ್ಚರವೂ ನಮಗಿರೋದಿಲ್ಲ. ಹೊರಗೆ ಹೋದದ್ದು ಒಳಗೆ ಯಾಕೆ ಬಂತು, ಒಳಗೆ ಬಂದದ್ದು ಮಾತು ಯಾಕೆ ಹೊರಗೆ ಹೋಯಿತು ಗೊತ್ತಿಲ್ಲ. ಯಾರು ಮಾಡ್ತಾ ಇದ್ರೆ ಇದನ್ನು? ನಮ್ಮ ಏನು ಪ್ರಯತ್ನ ಇದೆ, ನಮ್ಮ ಏನು ಸಂಕಲ್ಪ ಇದೆ? ಇಲ್ಲ. ಒಂದ್ ದಿವಸ ಹೀಗೆ ನೋಡ್ತಾ ನೋಡ್ತಾ ಮಾತಾಡ್ತಾ ಇದ್ದ ಹಾಗೇನೆ ಹೊರಗೆ ಹೊರಟು ಹೋಯ್ತು. ಹೋಗುದು ಬಂದಿಲ್ಲ. ಕರೆದರೆ ಬರುತ್ತೋ? ಕರೆದಿರಬಾರದು, ಕಂಡರೆ ಬಾರದು, ಕರೆದಿರಬಾರದು. ಅದು ಯಾರ ಕಂಟ್ರೋಲ್ ಅಲ್ಲಿದೆ? ಯಾರ ಕಂಟ್ರೋಲ್ ಇಲ್ಲ. ಮತ್ತು ಹಾಗಾದ್ರೆ ನಾವೇನು ಪ್ರಾಣಾಯಾಮ ಮಾಡೋದು? ಅದು ನಿರಂತರವಾಗಿ ಒಳಗೆ ಯಾರೋ ಮಾಡ್ತಾರೇ ಇದ್ದಾರೆ. ಅದರ ಹಿಂದೆ ಸಿಸ್ಟಮ್ ಒಂದು ಇದೆ. ಅದರ ಜೊತೆಗೆ ನಾವು ನಮ್ಮ ಪ್ರಯತ್ನವನ್ನು ಸೇರಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ನಮ್ಮ ಪ್ರಯತ್ನವನ್ನು, ನಮ್ಮ ಸಂಕಲ್ಪವನ್ನು ಅಲ್ಲಿ ಅನುಸಂಧಾನ ಮಾಡಿಕೊಳ್ಳದೆ ಅಷ್ಟೇ ಪ್ರಾಣಾಯಾಮ ಅಂತ. ಇಷ್ಟು ಹೊತ್ತು ನಮ್ಮ ಋಷಿಮುನಿಗಳು ಆ ರೀತಿಯಾಗಿ ನಾವು ಪ್ರಾಣಾಯಾಮ ಮಾಡಿಕೊಂಡಾಗ ಅಷ್ಟು ಹೊತ್ತಿಗೆ ಮನಸ್ಸು ಏಕಾಗ್ರವಾಗಿರುತ್ತೆ ಮಾಡೋ ಕೆಲಸದಲ್ಲಿ. ಅದಕ್ಕೋಸ್ಕರವೇ ನಮ್ಮಲ್ಲಿ ಏನೇ ಕೆಲಸ ಪ್ರಾರಂಭ ಮಾಡಬೇಕಾಗಿದ್ರು ಕೂಡ ಗಂಗಾದಿ ಸಕಲ ತೀರ್ಥಗಳನ್ನು ಗಂಗೆ ಯಮುನೆ ಜೈವ ಅಂತ ಅಭಿಮಂತ್ರಣ ಮಾಡಿ ಆ ಜಲವನ್ನು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ ಅಂತ ಹೇಳಿಕೊಂಡು ಆಚಮನ ಮಾಡಿ ಆಚಮ್ಯ ಪ್ರಾಣಾನಾಯಮ್ಯ. ಏನೇ ಕೆಲಸ ಮಾಡಬೇಕಾಗಿದ್ರು ಕೂಡ
ಮಂತ್ರೋಚ್ಚಾರಣೆ ಎಲ್ಲ ಆಗಬೇಕು. ಅದಕ್ಕೋಸ್ಕರ ಕಂಠ ಶುದ್ಧ ಆಗಬೇಕು. ಜಲಪ್ರಾಶನ 3 ದಾರಿ. ಆಮೇಲೆ ನಾಡಿ ಶೋಧನ. ಅಷ್ಟು ಮಾಡಿ ನಾವು ಕೂತೇವೆ ಅಂತಂದರೆ ಅಷ್ಟು ಹೊತ್ತು ನಮ್ಮ ಮನಸ್ಸು ಏಕಾಗ್ರವಾಗಿದೆ. ಮನಸ್ಸಿನ ಕಲ್ಮಶವನ್ನು, ಆತ್ಮನಿಗಂಡ ಪಾಪವನ್ನು ತೆಗೆದುಹಾಕುವುದು ಹೇಗೆ? ಒಂದೇ ದಾರಿ. ಆ ಓಂಕಾರ ಮಂತ್ರವೋ ಪ್ರಣವ ಮಂತ್ರವೋ ಪುರಸ್ಸರವಾಗಿ ಆ ದೇವತೆಗಳನ್ನು ಧ್ಯಾನ ಮಾಡ್ತಾ ಕೃತಜ್ಞತೆಯನ್ನು ಸಮರ್ಪಿಸ್ತಾ ನಾವು ಮಾಡುವ ಪ್ರಕ್ರಿಯೆ. ಅದಿಲ್ಲ, ಅವರ ಸಹಕಾರ ಇಲ್ಲ ಅಂತಂದ್ರೆ ನಾವು ಧ್ಯಾನ ಕೂತದ್ದಷ್ಟೇ. ಕಣ್ಮುಚ್ಚಿ ಕೂತದ್ದೊಂದು ಗೊತ್ತು, ಮರುಕ್ಷಣದಲ್ಲಿ ನಮ್ಮ ಬಾಡಿ ಇಲ್ಲಿರತ್ತೆ, ಮೈಂಡ್ ಇಲ್ಲಿರತ್ತೆ. ಯಾವತ್ತೋ ಹಿಂದೆ ಅಮೆರಿಕಗೋ ಜಪಾನ್ಗೆ ಹೋಗಿ ಬಂದಿದ್ರೆ ಅಲ್ಲಿ ಬೀದಿ ಬೀದಿಯಲ್ಲಿ ಅಲಿತಾ ಇದೆ. ಅಲ್ಲಿ ಬೀದಿಯ ಸಂಚರಿಸ್ತಾ ಇರೋದಕ್ಕೆ ದಾರಿ ತಪ್ಪಬೇಕು. ಇದ್ದಕ್ಕಿದ್ದಾಗೆ ಎಚ್ಚರ ಆಗತ್ತೆ. ಇಲ್ಲ, ನಾನು ಧ್ಯಾನಕ್ಕೆ ಕೂತಿದ್ದೇನೆ, ಮತ್ತೆ ಪುನಃ ಕಣ್ಣು ಮುಚ್ಚಿದ್ದು ಗೊತ್ತದು, ಅದು ಇನ್ನೆಲ್ಲೋ ತಿರುಗಾಡ್ತಾನೆ. ಆ ಮನಸ್ಸಿನ ಮೇಲೆ ನನ್ನ ಕಂಟ್ರೋಲ್ ಇದೆಯಾ? ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಮಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಎಲ್ಲ ಕೆಲಸಗಳಿಗೆ, ಒಳ್ಳೆ ಕೆಟ್ಟ ಕೆಲಸಗಳಿಗೆ ನಮ್ಮ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸನ್ನು ನಾವು ಯಾವ ಕಡೆ ತಿರುಗಿಸ್ತಾ ಇದ್ದೇವೆ? ಉಳಿದಿನ ಕಡೆಗೆ ಸರಿದಾರಿ ತೊಡಗಿಸಿದ್ದೇವು, ಶ್ರೇಯಸ್ಸಾಗತ್ತೆ. ದುರ್ಮಾರ್ಗದಲ್ಲಿ ತೊಡಗಿಸಿದ್ದೇವು, ಕೆಡುಕಾಗತ್ತೆ. ಹಾಗೆ ಮಾಡಿದ್ರೆ ಆಯ್ತು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನುಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಮಹಾರುದ್ರ ದೇವರ ಪ್ರೇರಣೆ ಬೇಕು, ಮನೋನಿಯಾಮಕರವರು. ಹೀಗೆ ನಮ್ಮ ಪ್ರಾಣಗಳು, ಪ್ರಾಣ ಅಂತ ಹೇಳಿದ್ರೆ ಪ್ರಾಣವಾಯು ಹೌದು, ಎಲ್ಲ ಇಂದ್ರಿಯಗಳು ಹೌದು, ಆ ಪ್ರಾಣಾಭಿಮಾನವಾಗಿರ್ತಕ್ಕಂತಹ ಪ್ರಾಣ ದೇವರು ಹೌದು. ಅವರೆಲ್ಲರ ಅನುಸಂಧಾನವನ್ನು ಮಾಡಿಕೊಂಡು ನಾವು ಅವರೆಲ್ಲರ ಸಹಕಾರವನ್ನು ಪಡೆದುಕೊಂಡು ನಾವಿಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ರೆ ಆವಾಗ ನಮ್ಮ ಪ್ರಯತ್ನ ಯಶಸ್ವಿ ಆಗತ್ತೆ. ನಮ್ಮ ಋಷಿ ಮುನಿಗಳು ಇಂತಹ ತತ್ವವನ್ನೆಲ್ಲ ಕಂಡುಕೊಂಡು, ಋಷಿ ಮುನಿಗಳು ಅಂತ ಹೆಸರು ಅವರಿಗೆ. ಋಷ ಜ್ಞಾನೆ, ಋಷಿ ಶಬ್ದಕ್ಕೆ ಅರ್ಥ ಜ್ಞಾನಿಗಳು ಅಂತ. ಆ ತತ್ವಗಳನ್ನೆಲ್ಲ ತಮ್ಮ ಪ್ರಯತ್ನದಿಂದ ಕಂಡುಕೊಂಡವರು. ಮುನಿಗಳು ಅಂತಂದ್ರೆ ಅದನ್ನಲ್ಲೇ ಬಿಟ್ಟು ಬಿಡದೆ ನಿರಂತರವಾಗಿ ಅದನ್ನು ಮನನ ಮಾಡ್ತಾ ತಾವು ಉಳಿಸಿಕೊಂಡು ಇತರರಿಗೂ ಕೊಟ್ಟು ಆ ಪರಂಪರೆಯನ್ನು ಬೆಳೆಸಿದ್ದವರು ಅವರು ನಮ್ಮ ಋಷಿ ಮುನಿಗಳು. ನಮ್ಮ ಋಷಿ ಮುನಿಗಳು ನೀಡಿರತಕ್ಕಂತಹ ಇಂತಹ ಅನೇಕ ಅದ್ಭುತ ವಿದ್ಯೆಗಳು, ಬದುಕಿನ ವಿದ್ಯೆಗಳು, ಸಾಧನೆಯ ವಿದ್ಯೆಗಳು ನಮ್ಮಲ್ಲಿದ್ದಾವೆ. ಆ ಋಷಿ ಮುನಿಗಳು ಕೊಟ್ಟಂತಹ ಆ ವಿದ್ಯೆ ಏನಿದೆ, ಅವರು ಕೊಟ್ಟಿದ್ದಾರೆ, ನಾವು ಪಡ್ಕೊಂಡಿದ್ದೇವೆ. ಹುಟ್ಟಿನಿಂದಲೇ ನಾವು ಪಡೆಯುವ 5 ಋಣಗಳಲ್ಲಿ ಈ ಋಷಿ ಋಣವೂ ಒಂದಂತೆ, ಜ್ಞಾನಿಗಳ ಋಣ ಅದೂ ಒಂದು. ಆ ಋಣವನ್ನು ನಾವು ಹೊತ್ತುಕೊಂಡು ಹಾಗೆ ಹೊರಟು ಹೋಗಬಾರದು. ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತದೆ ಎಂದು ದಾಸರಂದರು. ಋಣ ಪರಿಹರಿಸಿಕೊಳ್ಬೇಕು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು. ಉಪಕಾರ ಮಾಡಿದ ಅವರಿಗೆ ನಮ್ಮಿಂದ ಯಾವ ಪ್ರತ್ಯುಪಕಾರವೂ ಬೇಕಾಗೇ ಇಲ್ಲ. ಮತ್ತು ಅವರಿಗೆ ಹೇಗೆ ನಾವು ಅದನ್ನು ಸಲ್ಲಿಸೋದು? ಅವ್ರು ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಪಡ್ಕೋಬೇಕು, ಉಳಿಸ್ಬೇಕು, ಬೆಳೆಸಬೇಕು. ಇನ್ನೂ ಸಮಾಜಕ್ಕೆ 10 ಮಂದಿಗೆ ಅದನ್ನು ಹಸ್ತಾಂತರಿಸಿ ಹೋಗಬೇಕು. ಇಷ್ಟು ಮಾಡಿದೆವು ಅಂತಂದ್ರೆ ಆ ಋಷಿಗಳ ಪರಿಹಾರ. ನಮ್ಮ ಡಾಕ್ಟರ್ ದೇವಕಿ ಮಾಧವ್ ಅವರು ಅಂತಹ ದೊಡ್ಡ ಯಜ್ಞವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದರ ಫಲವನ್ನು, ಆ ಸಾಧನೆಯನ್ನು ತಾವು ಮಾಡಿ ಅದರ ಫಲವನ್ನು ಅನುಭವಿಸಿ ಇವತ್ತು ಜಗದ ಉದ್ದಗಲಕ್ಕೆ ಹಂಚ್ತಾ ಇದ್ದಾರೆ. ಇದು ದೊಡ್ಡ ಋಷಿ ಯಜ್ಞ. ಅಂತಹ ಯಜ್ಞದಲ್ಲಿ ತೊಡಗಿಸಿಕೊಂಡು ಆ ಯಜ್ಞದಲ್ಲಿ ನಮ್ಮನ್ನು ಕೂಡ ಎಲ್ಲ ಇವತ್ತು ಕರೆದೊಂದಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಅವರಲ್ಲಿ ಸೇವೆ ಇನ್ನಷ್ಟು ನಿರಂತರವಾಗಿ ಆಶಿಸಿ ಮಾತನಾಡುತ್ತಾ ಇದ್ದೇವೆ. ಅನೇಕ ಸಾಧಕರಲ್ಲಿ ಬರುತ್ತಾರೆ, ಅವರೆಲ್ಲರೂ ಕೂಡ ಅಭಿನಂದಿಸಿ ಮಾತನಾಡುತ್ತಾ ಇದ್ದೇವೆ.